ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ತ್ರಿವೇಣಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಾಗಿರುತ್ತೆ ಅಂದರೆ, ಇವತ್ತಿನ ವಿಡಿಯೋ ಏನಾಗಿರುತ್ತೆ ಅಂತ ಹೇಳೋದ್ಕಿಂತ ಇದೇ ನನ್ನ ಫಸ್ಟ್ ವಿಡಿಯೋ ಆಗಿರುತ್ತೆ. ಸೊ ತುಂಬ ದಿನಗಳಿಂದ, ವರ್ಷಗಳಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು, ನನ್ನದೇ ಒಂದು ಯೂಟ್ಯೂಬ್ ಚಾನಲ್ ಇರಬೇಕು, ಮತ್ತು ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಆ ಆಸೆಯಿಂದ ಕೆಲವು ಸತಿ ವಿಡಿಯೋಗಳನ್ನ ಮಾಡಿದ್ದೀನಿ ಕೂಡ. ಬಟ್ ಅದನ್ನು ಮತ್ತೆ ನಾನೇ ನೋಡಿದವಾಗ ಚೆನ್ನಾಗಿ ಅನಿಸ್ಲಿಲ್ಲ ನನಗೆ. ಸೊ ಡಿಲೀಟ್ ಮಾಡಿದ್ದು ಇದೆ. ಮತ್ತು ಭಯನೂ ಇತ್ತು, ಯಾಕಂದರೆ ಇದಿಷ್ಟ ಆಗುತ್ತೋ ಇಲ್ವೋ, ನೋಡೋರಿಗೆ ಯಾರೇನು ಅನ್ಕೋತಾರೋ ಇಲ್ವೋ, ಕ್ಲಾರಿಟಿ ಚೆನ್ನಾಗಿದೆಯೋ ಇಲ್ವೋ ಅನ್ನೋದೆಲ್ಲ ತುಂಬ ಇತ್ತು. ಎಷ್ಟೊಂದು ವಿಡಿಯೋಗಳನ್ನ ಮಾಡಿ ಹಾಗೆ ಡಿಲೀಟ್ ಮಾಡಿದ್ದೀನಿ ಕೂಡ ನಾನು. ಯಾಕಂದರೆ ಮತ್ತೆ ಅದನ್ನು ನಾನೇ ನೋಡಿದವಾಗ ಕ್ಲಾರಿಟಿ ಚೆನ್ನಾಗಿಲ್ಲದೆ ಇರೋದು, ಮತ್ತು ನಾನು ಮಾತಾಡುವಾಗ ಬ್ರೇಕ್ ಡೌನ್ಸ್ ಆಗೋದು, ನನ್ನ ವಾಯ್ಸ್ ಚೆನ್ನಾಗಿಲ್ಲದೆ ಇರ್ಬೋದು, ಅಥವಾ ಕೇಳಿಸ್ತಾ ಇಲ್ಲ, ತುಂಬ ಒಂದು ಪ್ರಾಬ್ಲಮ್ಗಳಿಂದ ನಾನು ಅದನ್ನೆಲ್ಲ ಡಿಲೀಟ್ ಮಾಡಿದ್ದೀನಿ. ತುಂಬ ಎಫರ್ಟ್ಸ್ ಹಾಕಿ ಮಾಡಿದ್ದನ್ನು ಡಿಲೀಟ್ ಮಾಡಿದ್ದೀನಿ, ಅಪ್ಲೋಡ್ ಮಾಡೋಕ್ಕೆ ಭಯ ಆಗಿ. ತುಂಬ ಭಯ ಏನಂದರೆ, ನನ್ನ ವಿಡಿಯೋ ಡೀಸೆಂಟಾಗಿ ಇರುತ್ತೋ ಇಲ್ವೋ, ನೋಡಿದವ್ರಿಗೆ ಹೇಗೆ ಅನಿಸುತ್ತೋ, ಕ್ರಿಂಜಾಗಿ ಅನಿಸುತ್ತೇನೋ ಅನ್ನೋದೆಲ್ಲ ನನಗೆ ತುಂಬ ಒಂದು ಮೈಂಡಲ್ಲಿ ಥಾಟ್ಸ್ ಇತ್ತು. ಸೊ ಸಪೋರ್ಟ್ ಸಿಗುತ್ತೋ ಇಲ್ವೋ, ಲೈಕ್ಸ್ ಬರುತ್ತೋ ಇಲ್ವೋ, ಫಾಲೋವರ್ಸ್ ಜಾಸ್ತಿ ಆಗ್ತಾರೋ ಇಲ್ವೋ ಅನ್ನೋದೆಲ್ಲ ನನಗೆ ತುಂಬ ಅನಿಸಿ ಡಿಲೀಟ್ ಮಾಡಿದ್ದು ಇದೆ. ಬಟ್ ಈ ಸತಿ ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ನನಗಿವಾಗೂ ಇದ್ರ ಬಗ್ಗೆ ಯಾವುದೇ ಥರದ ನಾಲೆಜ್ ಇಲ್ಲ. ಯೂಟ್ಯೂಬಲ್ಲಿ ಯಾವ ಥರ ವೀಡಿಯೋ ಮಾಡಬೇಕು, ಯಾವ ಕಂಟೆಂಟ್ ಇಟ್ಕೊಂಡು ಅದ್ರ ಬಗ್ಗೆ ಹೇಗೆ ವಿಡಿಯೋ ಮಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಯೂಟ್ಯೂಬ್ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಜಸ್ಟ್ ಕಲ್ತ್ಕೋತಾ ಇದ್ದೀನಿ. ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಐ ಹೋಪ್ ಬೆಸ್ಟ್, ಫಿಂಗರ್ ಕ್ರಾಸ್ಡ್. ತುಂಬ ಫ್ರೆಂಡ್ಸ್ ಸಿಗ್ತಾರೆ ಇದರಿಂದ ಅಂತ ನಂಬಿದ್ದೀನಿ. ಸೊ ನನ್ನ ವಿಡಿಯೋ ಡೀಸೆಂಟಾಗಿದೆ. ಆ್ಯಕ್ಚುಲಿ ನನಗೆ ಭಯ ಇದ್ದಿದ್ರೆ ಇದು ನನ್ನ ವಿಡಿಯೋ ಡೀಸೆಂಟಾಗಿದೆಯೋ ಇಲ್ವೋ, ಅಥವಾ ಕ್ರಿಂಜಾಗಿರುತ್ತೇನೋ, ನಾನು ಏನಾದರೂ ತಪ್ಪಾಗಿ ಮಾತಾಡ್ಬಿಡ್ತೀನೇನೋ ಅನ್ನೋದೆಲ್ಲ ಮನಸ್ಸಲ್ಲಿತ್ತು. ಸೊ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ, ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ. ದಯವಿಟ್ಟು ಸಜೆಸ್ಟ್ ಮಾಡಿ. ನನಗೆ ಇದ್ರ ಬಗ್ಗೆ ಯಾವುದೇ ಥರದ ನಾಲೆಜ್ ಇಲ್ಲ. ನನ್ನ ಒಂದು ಇಂಟೆನ್ಷನ್ ಏನಂದರೆ, ವಿಡಿಯೋ ನಾನು ಏನೇ ಮಾಡಿದ್ರು ಅದು ಡೀಸೆಂಟಾಗಿರಬೇಕು, ಅದೇ ನನ್ನೊಂದು ಇಂಟೆನ್ಷನ್ ಆಗಿರುತ್ತೆ. ಮತ್ತು ಕಂಟೆಂಟ್ ಹೇಗೆ ಕ್ರಿಯೇಟ್ ಮಾಡೋದು, ಏನನ್ನ ಕಂಟೆಂಟಾಗಿ ತೊಗೋಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ದಯವಿಟ್ಟು ಸಜೆಸ್ಟ್ ಮಾಡಿ. ಆ್ಯಂಡ್ ಆ್ಯಕ್ಸಸರೀಸು ನನ್ನ ಹತ್ರ ಯಾವುದೇ ಥರದ್ದಿಲ್ಲ ಯೂಟ್ಯೂಬ್ಗೋಸ್ಕರ. ನಾನು ಜಸ್ಟ್ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ, ಅದ್ರ ಮೇಲೆ ಮೊಬೈಲ್ ಇಟ್ಟು ನಾನು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ. ಸೊ ಸಪೋರ್ಟ್ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ನಾನು ಏನೇ ಎಕ್ಸ್ಪೆಕ್ಟ್ ಮಾಡಿದ್ರು, ಯಾವುದ್ರಲ್ಲಾದರೂ ಎಕ್ಸ್ಪೆಕ್ಟೇಷನ್ಸ್ ಇಟ್ಟು ನಾನೊಂದು ಆ ಜಾಗಕ್ಕೆ ಹೋದರೆ, ಅಥವಾ ನಾನು ಏನಾದರೂ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ನಾನು ಅಲ್ಲಿ ಒಂದು ಪರ್ಸನ್ ಜೊತೆ ಆಗಲಿ, ಅಥವಾ ಒಂದು ವಸ್ತು ಬಗ್ಗೆ ಆಗಲಿ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ನಾನು ಅಲ್ಲಿ ನನಗೇನಾದರೂ ಒಂದು ಆಸೆಯಿಂದ ನಾನು ಹೋದವಾಗ ಎಲ್ಲ ಕಡೆಯಿಂದಲೂ ಹರ್ಟ್ ಆಗಿಯೇ ಬರ್ತದೆ. ಅದು ನನಗೆ ಸಿಗದೆ ಎಲ್ಲದನ್ನು ಸ್ಯಾಕ್ರಿಫೈಸ್ ಮಾಡ್ಕೋತಾ ಬಂದೆ ಎಲ್ರಿಗೋಸ್ಕರ. ಸೊ ಇವಾಗ ನನಗೆ ನಾನು ಒಂದು ಪ್ಲೇಸ್ ಕೊಡಬೇಕು, ನನ್ನನ್ನು ನಾನು ಪುಷ್ ಮಾಡಬೇಕು, ನಾನೊಂದು ಸ್ಟೆಪ್ ತಗೋಬೇಕು ನನಗೋಸ್ಕರ ಅಂತ ನಾನು ಇಲ್ಲಿ ನಿಂತಿದ್ದೀನಿ. ಯಾಕಂದರೆ ಇದು ನನ್ನ ಆಸೆ ಆಗಿತ್ತು. ಯಾರೋ ಏನೋ ಅಂತಾರೆ, ಯಾರೋ ಏನಾದರೂ ಏನಪ್ಪ ಈ ಹುಡುಗಿ ಹೀಗೆ ಅಂತ ಮಾತಾಡ್ಕೋತಾರೆ ಅಂತ, ನನ್ನ ವೀಡಿಯೋಸ್ನ ನೋಡಿ ನಗ್ತಾರೆ ಅನ್ನೋದೆಲ್ಲ ನನಗಿತ್ತು. ಬಟ್ ಇವಾಗ ಯಾರಿಗೋಸ್ಕರ ನಾವು ಯಾಕೆ ಹಿಂದುಳಿತಾ ಹೋಗಬೇಕು ಅನ್ನೋರು ಅಂತಾರೆ. ಯಾರನ್ನೂ ಖುಷಿ ಪಡ್ಸೋಕ್ಕಾಗೋದಿಲ್ಲ, ಯಾರು ಸ್ಯಾಟಿಸ್ಫೈ ಮಾಡೋಕ್ಕಾಗೋದಿಲ್ಲ. ಒಂದೊಂದು ಸತಿ ನಮ್ಮನ್ನೇ ನಾವು ಸ್ಯಾಟಿಸ್ಫೈ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಬೇರೆಯವ್ರನ್ನ ಸ್ಯಾಟಿಸ್ಫೈ ಮಾಡಬೇಕು, ಅವರು ನಮ್ಮಿಂದ ಸ್ಯಾಟಿಸ್ಫೈ ಆಗಬೇಕು ಅಂತ ಅಂದ್ಕೊಳ್ಳೋದ್ರಲ್ಲಿ ಯಾವುದೇ ಥರದ ಅರ್ಥ ಇಲ್ಲ.
ಸೊ ನಿಮಗೆ ಇಷ್ಟ ಆಗೋದು ಏನಿದೆ ಅದನ್ನು ನೀವು ಮಾಡಿ, ಬಿಕಾಸ್ ಲೈಫ್ ಅನ್ನೋದು ಒಂದೇ ಸತಿ ಬರೋದು. ಅದನ್ನು ಅರ್ಥ ಮಾಡಿಕೊಂಡು ಸರಿನೋ ತಪ್ಪೋ ನಿಮಗೆ ಅದು ಸರಿ ಅನಿಸ್ತಾ ಇದೆಯಾ ಅದನ್ನು ನೀವು ಮಾಡಿ. ಮತ್ತು ನಾನು ನಿಮಗೊಂದು ಪ್ರಾಮಿಸ್ ಮಾಡ್ತೀನಿ, ವೀಕ್ಲಿ ಒನ್ಸ್ ಆದರೂ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಅಟ್ಲೀಸ್ಟ್ ನನಗೆ ಆಸೆ ಇರೋದು 2 ವೀಡಿಯೋ ಆದರೂ ಅಪ್ಲೋಡ್ ಮಾಡಬೇಕು. ಬಟ್ ನನಗೆ ನಾನು ಕೆಲಸಕ್ಕೆ ಹೋಗೋದ್ರಿಂದ ಸಂಡೇ ಅಷ್ಟೇ ನನಗೆ ಲೀವ್ ಸಿಗೋದು. ಸೊ ಸಂಡೇ ಅಷ್ಟೇ ನಾನು ಫ್ರೀ ಇರೋದು. ಅಟ್ಲೀಸ್ಟ್ ಸಂಡೇ ಆದರೂ ವೀಕ್ಲಿ 1 ವೀಡಿಯೋ ಆದರೂ ನಾನು ಅಪ್ಲೋಡ್ ಮಾಡ್ತೀನಿ. ನಾನು ಯಾಕೆ ನಿಮಗೆ ಈ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ನಾನು ಯಾಕೆ ಈ ಚಾಲೆಂಜ್ ತೊಗೋತಿದ್ದೀನಿ ಅಂದರೆ ನನ್ನನ್ನು ನಾನು ಪುಷ್ ಮಾಡ್ಕೋಬೇಕಾಗಿದೆ. ಕೆಲವೊಂದು ವಿಚಾರಗಳಿಂದ ಸ್ವಲ್ಪ ಮೈಂಡೆಲ್ಲ ಸ್ವಲ್ಪ ಒಂಥರ ಆಗಿತ್ತು. ಸೊ ಇವಾಗ ಎಲ್ಲನೂ ಆಚೆ ಹಾಕಿ ನಾನು ಫ್ರೀ ಮಾಡ್ಕೊಂಡಿದ್ದೀನಿ. ನನಗೆ ಅಂತ ನಾನು ಟೈಮ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಯಾವುದೇ ಥರದ ಕಂಟೆಂಟ್ ಇಲ್ಲ. ನಾನು ಸ್ಟಾರ್ಟ್ ಮಾಡಬೇಕಿತ್ತು. ಸೊ ನಾನು ಯಾವುದೇ ಥರದ ಕಂಟೆಂಟ್ ಇಲ್ದಿರ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ನನ್ನ ಕಂಟೆಂಟ್ ಹುಡುಕಿ ಅದನ್ನು ಹೇಗೆ ಮಾಡೋದು ಹಾಗೆ ಹೀಗೆ ಅಂತೆಲ್ಲ ತಲೆಯಲ್ಲಿ ಓಡಿಸ್ಕೊಂಡು ಯೋಚನೆ ಮಾಡಿ 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 ಲಾಸ್ಟಿಗೆ ಬಿಡು ಇದು ವರ್ಕ್ ಆಗಲ್ಲ ಅಂತ ನನಗೆ ಅನಿಸ್ಬಿಡುತ್ತೆ. ಸೊ ಕಂಟೆಂಟ್ ಇದ್ದರೂ ಕಂಟೆಂಟ್ ಇಲ್ಲ ಅಂದರೂ ವಾರಕ್ಕೆ 1 ವೀಡಿಯೋ ಆದರೆ ನಾನು ಅಪ್ಲೋಡ್ ಮಾಡ್ತೀನಿ. ಐ ಹೋಪ್ ಅದೆಲ್ಲ ಡೀಸೆಂಟಾಗಿರುತ್ತೆ, ನಿಮ್ಗೆ ಇಷ್ಟ ಆಗುತ್ತೆ. ಮತ್ತು ನಾನು ಪ್ರಾಮಿಸ್ ಮಾಡಿದ್ದೀನಿ, ನಾನು ಒಂದ್ಸತಿ ಪ್ರಾಮಿಸ್ ಮಾಡಿದ್ರೆ ಅದನ್ನು ಬ್ರೇಕ್ ಮಾಡೋದಿಲ್ಲ. ಒಂದ್ಸತಿ ನಾನು ಮಾತು ಕೊಟ್ಟರೆ ಆ ಮಾತನ್ನ ಉಳಿಸ್ಕೊತೀನಿ. ಕೆಲವೊಂದು ಪ್ರಾಮಿಸ್ಗಳನ್ನ ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ. ಬಿಕಾಸ್ ಅಪೋಸಿಟ್ ಪರ್ಸನ್ ನಾನು ಯಾರಿಗೆ ಏನು ಮಾತು ಕೊಟ್ಟಿರ್ತೀನೋ ಅವರು ಅದಕ್ಕೆ ಕರೆಕ್ಟಾಗಿ ಇಲ್ಲ ಅಂತ ಅಂದರೆ ನನಗೂ ಸುಸ್ತಾಗುತ್ತೆ. ಎಷ್ಟು ಅಂತ ನಾನು ಎಲ್ಲನೂ ಟ್ರೈ ಮಾಡಲಿ, ಎಲ್ಲನೂ ಎಷ್ಟು ಅಂತ ಉಳಿಸ್ಕೊಳ್ಳೋದಕ್ಕೆ ನಾನು ನನ್ನ ಎಫರ್ಟ್ಸ್ನ ಹಾಕಿ ನನ್ನ ಎನರ್ಜಿನ ಲಾಸ್ ಮಾಡಿಕೊಂಡೆ. ಸೊ ಓಕೆ, ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ. ಇದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಒಂದು ಸಜೆಷನ್ನ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ನಾನು ಟ್ರೈ ಮಾಡ್ತೀನಿ, ಇನ್ನೂ ಹೆಚ್ಚು ತಿದ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ನಂದೇನಾದರೂ ತಪ್ಪಿದ್ರೆ. ಸೊ ಇದೇ ಇವತ್ತಿನ ವಿಡಿಯೋ ಆಗಿತ್ತು. ವಿತೌಟ್ ಎನಿ ಕಂಟೆಂಟ್, ವಿತೌಟ್ ಎನಿ ಎಂಟರ್ಟೈನ್ಮೆಂಟ್ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನಗೆ ಇದೇ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ನನಗೆ ಯಾವ ಥರ ಏನು ಕಂಟೆಂಟ್ ಕೊಡಬೇಕಂತ ಗೊತ್ತಾಗಲಿಲ್ಲ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ದೇವರ ಆಶೀರ್ವಾದ, ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರುತ್ತೆ ಅನ್ನೋ ನಂಬಿಕೆ ನನಗಿದೆ. ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಡೀಸೆಂಟಾಗಿ ಇತ್ತು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಾತುಗಳಿಂದ ಏನಾದರೂ ತಪ್ಪಾಗಿದ್ರೆ ಅಥವಾ ಯಾರಿಗಾದ್ರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಇವತ್ತಿಗೆ ಈ ವಿಡಿಯೋ ಏನು ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ನಮಸ್ತೆ. ಬಾಯ್. ಲವ್ ಯು ಆಲ್.